ಮೈಕ್ ಅವ್ರ ಹತ್ರ ಇದೆ. ಸೊ ಬಂದ ತಕ್ಷಣ ನೋಡಿ ಇದೇ ನಮಗ್ ಫ್ಲವರ್ ಬೊಕ್ಕೆ. ಕಡ್ಲೆ ಗಿಡ ಕಿತ್ಕೊಂಡ್ ಆಕ್ಚುಲಿ ಇದು ವಾಶ್ ಮಾಡಿ ತಿನ್ಬೇಕು, ಹಂಗೆ ತಿಂತಾ ಇದೀವಿ. ಕಬ್ಬಿದೆ, ಕಡ್ಲೆ ಇದೆ, ನೋಡಕ್ಕೆ ಚಂದ ಇದೆಲ್ಲ. ನೋಡಕ್ ಅಷ್ಟೇ ಅಲ್ಲ, ಎಂಜಾಯ್ ಮಾಡ್ತಾ ಇದೀವಿ ನಿಜವಾಗ್ಲು. ಆತರ ರೆಸಿಸ್ಟೆಂಟ್ ಪವರ್ ಬಂದ್ಬಿಟ್ಟಿದೆ ಸರ್ ಅವ್ರಿಗೆ. ಮನೆಯೊಳಗೆ ಒಳ್ಳೆ ಫುಡ್ ಕೊಡ್ತೀವಿ ಸರ್ ನಾವು. ಹೊರಗಿನ ಜಂಕ್ಸ್ ಇಲ್ಲ, ಏನಿಲ್ಲ ಸರ್. ನ್ಯಾಚುರಲ್ ಆಗಿ ಬೆಳೆದಿದ್ ಕೊಡ್ತೀವಲ್ಲ ಸರ್. ಅದರಿಂದ ಅವಂಗ ಏನು ಪ್ರಾಬ್ಲಮ್ ಇಲ್ಲ ಸರ್, ಆರಾಮಾಗಿದ್ದಾನೆ ಸರ್. ಅವೇನು ಸಜೆಷನ್ ಪೇರೆಂಟ್ಸ್ ಏನಾದ್ರು ಅಷ್ಟೇ ಸರ್. ಇದು ನೀವು ಬೀಜ ಹಚ್ಚೋದಾದ್ರಿ ಇದಕ್ಕೆ ಕಣ್ಣು ಇರತ್ರಿ ಮೇಡಮ್. ಇದನ್ನ ಮೇಲ್ಗಡೆ ಮಾಡಿ ಹಾಕಿಬಿಟ್ರಿ ಬಂದ್ಬಿಡತ್ರಿ. ಇಲ್ಲ ಇದನ್ನ ಪೀಸ್ ಮಾಡಿ ಕೊಡ್ತೀನಿ ಇಲ್ಲ ಅಂದ್ರೆ ಇದು ಒಂದೊಂದು ಸರ್. ತಿನ್ನಕ್ ನಮಗೆ 2 ಕೋಲ್ ಕೊಡಿ. ತಗೊಂಡ್ಬರ್ತೇನ್ರಿ. ಹಾಕಕ್ಕೂ ಇದೆ, ಕಟ್ ಮಾಡಿ ಗಂಡ್ ಮೇಲ್ ಮಾಕ ಮಾಡಿ. ಹೌದೌದೌದು. 20 kg ಬ್ಯಾಗ್ ತಗೊಂಡ್ಬಿಟ್ಟು ಈಗ ಲಾಸ್ಟ್ ಪೂರ್ತಿ ಕಡಿಮೆ ಖಾಲಿ ಆಗಿ ತುಂಬಾ ಚೆನ್ನಾಗಿ. ಇವ್ ನಮ್ಮ ಮನೆಯವ್ರೊಬ್ರು ಪ್ರಾಬ್ಲಮ್ ಇಲ್ಲ ಹಚ್ಚಿರ್ತೀನಲ್ಲ. ಹಳೆ ಕಾಲ ದೇಸಿ ತಳಿ ಸರ್ ಅದು. ಅದೊಂದ್ ಸರ್ ಇಲ್ಲ ಆದ್ರೆ ಊರಿಗೆ ಹೋಯ್ತೀವಿ. ಬಹಳ ಟೇಸ್ಟ್ ಐತಿ ಇದು ಕಾಬುಲಿ. ನಾವ್ ಯಾವಾಗ ಹಿಂಗ ಅಡ್ಡಾಡ್ಕೊಂಡ್ ಕಡ್ಲೆ ಕಬ್ಬು ತಿನ್ಬೇಕಿತ್ತು. ನನಗೆ 2 ಇದನ್ನು ಸ್ವಲ್ಪ ಹಿಂದ್ಗಡೆ ಇದು ಇದನ್ನ ಕೇಳೋದೇ ಕಷ್ಟ. ಗಣ್ಣು ಬರತ್ತೆ ಹಂಗ ಹಾಕಿಂಗ್ ಅಂತ ಬರುತ್ತೆ. ಇಲ್ಲಿದೆ ಕ್ಯಾಪು, ಬಟ್ ಆದ್ರೂ ಭಯ ಸರ್. ಅದು ದವಡೆ ಅಲ್ಲ ಸರ್. ಅಲ್ಲ ಇನ್ನೊಂದ್ ಸ್ವಲ್ಪ ತೆಗೆದು ಸರ್. ನನಗೆ ಯಾಕೋ ಬೇಡ ಸರ್. ನಾನು ಫಸ್ಟ್ ಹ್ಯಾಂಡ್ ವಾಶ್ ಗಿನ್ ವಾಶ್ ಎಲ್ಲ ಮಾಡ್ತೀನಿ. ನನಗೆ ಉಪ್ಪು ಬರ್ತಾ ಇತ್ತು. ಅವಾಗ ರುಚಿ ಇರಲ್ಲ ಸರ್. ಹಿಂಗೆ ರುಚಿ ಕೈ ಗಲೀಜ್ ಇಟ್ಕೊಂಡೇ ಮಾಡ್ಬೇಕು ಸರ್. ಇಲ್ಲಿ ತೊಳೆದು ಮಾಡಿ ಅಲ್ಲ ಸರ್. ಇಲ್ಲಿ ಕೊಡ್ತೀನಿ ಅದ್ನ ಹೇಳಪ್ಪ. ಮತ್ತೆ ಈ ಬರ್ಗ ತಿಂದ ನಾನು ದೊರೆ ಹೆಂಗಿರ್ತಾನ ಅಂತ ಏನು ಹಿಂಗೆ ಕರ್ಕೊಂಡು ಹೋಗ್ರಿ ಅಂತ ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತೆ ಸರ್. ಅದೆಲ್ಲ ಕೆಲಸ ಸಹ ಸರ್. ನಾನು ಇನ್ನೊಂದು ಪೀಸ್ ಮಾಡ್ಕೊಳ್ಳಿ ಅಂತ ಬರ್ತದೆ. ಚೆನ್ನಾಗಿದೆ. ನೀವು ಸರ್ ಸರ್ ಇಲ್ಲಿ ನೋಡ್ರಿ. ಥ್ಯಾಂಕ್ ಯು ಸರ್. ಅವರು ಬುದ್ಧಿಯವರಿಗೆ ಇದು ನಡೀತಿತ್ತ, ಬುದ್ಧಿಯವರಿಗೆ ಇದು ನಡೀತೈತೆ. ಅದೆಲ್ಲ ತಾಳಲ್ರಿ ಅವ್ರ ಹಂಗಿಗೆ ನಾವು ವರ್ಷಗಟ್ಟಲೆ ಗಟ್ಟಲೆ ಬೇಕಾಗಿರೋ ಸಜ್ಜೆ ಜೋರ್ ಮಾಡಿರೋದು. ಸಜ್ಜೆ ಇಲ್ಲೇ ಇಟ್ಟಿದ್ದಾರೆ ಅಲ್ಲಿ ಮನೆಯೊಳಗೆ ಸ್ವಲ್ಪ ಇಲ್ಲಿ ಕಾಟೋ ವಿಚಾರ ಆಯ್ತು. ಇವು ಚೆನ್ನಾಗ ಇಲ್ಲಿ ಅಲ್ಲಿ ಮನೆಯಲ್ಲಿ ಹಿಂಗಾಗಿ ಇಲ್ಲಿ ಹೊಸದು ಇದು ಆಗುತ್ತೆ. ಇವು JCB ಅಲ್ಲ ನಿಮ್ಮವ? ಅಲ್ಲ ಸರ್, ನಮ್ಮೂ ಅಲ್ಲ ಸರ್. ಅಂದ್ರೆ ಇಲ್ಲಿ ಬಂದಿಲ್ಲ. QC ಮುಗಿದ್ಮೇಲೆ ಇಲ್ಲಿ ಬಂದಿಲ್ಲ.
ಅಲ್ಲ ನೀವು ಊರು ಯಾವ್ದು ನಿಮ್ದು? ಇದು ಕುಲ್ಗೋಡ್ ಸರ್, ಗೋಕಾಕ್ ತಾಲೂಕು ಕುಲ್ಗೋಡ್ ಸರ್. ಓಕೆ ಇಲ್ಲಿ ಯಾದವಾಡ ಮುದೋಳ ಇದೆಯಲ್ಲ ಸರ್. ಗೊತ್ತಾಯ್ತು. ನಿಮ್ಮ ಅಣ್ಣ ತಾಯಿ ಎಲ್ಲ ಇದ್ದಾರೆ ಈಗ? ಹಾಂ ಸರ್, ಅಪ್ಪ ಎಲ್ಲರೂ ಇದ್ದಾರೆ ಸರ್. ಇವರು ಬ್ರದರ್ ಫೈರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ. ಹಾಂ, ನೀವೆಲ್ಲ ತಿಂತಿರ್ತೀರಿ ಆಗಾಗ? ತಿಂತಿದ್ದೀರಿ ಸರ್. ಯಾಕೆ ನಮ್ಮ ತಮ್ಮ ನಮಸ್ತೆ. ನಮ್ಮ ತಂದೆ ಅವ್ರಿ. ನಮ್ಮ ತಮ್ಮನ ಮಗ ಸರ್ ಅದಕ್ಕೆ ಅಂತ ಹೇಳಿ. ನಮಸ್ಕಾರ. ಗುಡ್. ನಮ್ಮ ಮನೆಗೆ ಬಂದಂಗ ಆಗ್ತಿದ್ದು, ಏನ್ ಸರ್? ನಮ್ಮ ಮನೆಗೆ ಬಂದಂಗ ಆಗ್ತದೆ. ಅಂದ್ರೆ ನಮ್ದು ಹಳೆ ಮನೆ ಹಿಂಗೆ ಇದ್ದಿದ್ದು, ಅಟ್ಟ ಎಲ್ಲ ಪೂರ್ತಿ. ನಾರಾಯಣ ರಾವ್ ಹಂಗಾಗಿ ಮಕ್ಕಳು ನಾವು ಪೂಜೆ ಲೇಟ್ ಆಗ್ತದೆ ನಿಮ್ದು ಊಟ. ಅದಕ್ಕೆ ಫಸ್ಟ್ ಹೊಲಕ್ಕೆ ಹೋಗೋಣ, ಅಶ್ವಾಗಿರ್ಲಿಲ್ಲ. ದರ್ಶನ ಚಲೋ ಆಯ್ತು. ಚೆನ್ನಾಗಿ ಈಗ ಪಟ್ಟಂತ ಹೋಗಿ ಬಂದಿ. ಭಾಳ ಹತ್ರ ಇರುತ್ತೆ. ನಮ್ಮಲ್ಲಿ ಹಿಂಗೆ ಇದ್ದಿದ್ದೇವೆ ನಾ ಗೋಡೆ ನೋಡಿದ್ರೆ ಎಷ್ಟು 18 ಇಂಚ್ ಗೋಡೆ. 36 ಇಂಚು ಅಲ್ಲ ಇದು ಅಡಿಗೆ ಮನೆ ಎಲ್ಲ ಇತ್ತಲ್ಲ, 18 ಇಂಚ್ ಗೋಡೆ. ಇದು ಅಡುಗೆ ಮನೆ ಸೂಪರ್. ಇದು ಒಳ್ಳೆ ಇದೆ ಮೇಡಮ್. ಇದು ಇತ್ತಗಿ ಇದು ಕಡ್ಬಲ್ ತೋರ್ಸೋಣ. ಎಂತ ವಾವ್. ಒಲೆ ಉಳಿಸ್ಕೊಂಡ್ರೆ ಸೂಪರ್ ಸೂಪರ್ ಆಗಿದೆ. ಇದು ನಾವೆಲ್ಲ ಇಲ್ಲೇ ಕೂತ್ಬಿಡ್ಬೇಕು ಊಟಕ್ಕೆ. ವೆರಿ ಗುಡ್. ಬಹಳ ಚೆನ್ನಾಗಿದೆ ನೋಡೋಣ. ಇದು ಮುಂಚೆಲ್ಲ ಹಿಂಗೆ ಹಾಲು ಮೊಸರು ಹೌದು 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 ಇತ್ತು, ನಮ್ಮನೇಲಿ ಇತ್ತು ಕೂಡ. ಇದು ಆಯಿಲ್ ಮಿಷನ್ ರೀ. ಮನೇಲೆ ಮಾಡ್ಕೊತೀರಲ್ಲ? ಮನೇಲಿ ಯಾವ ಎಣ್ಣೆ ಬೇಕೋ ನೀವೇ ಹಾಕಿ. ಹೌದಾ? ಈಗಲೂ ಈಗ ಸೂರ್ಯಕಾಂತಿ ಬೆಳಿತೀವ್ರಿ, ಹಾ ಅವ್ನ ಹಾಕ್ತೀವ್ರಿ. ಈಗ ಒಂದು ವರ್ಷ ಆಯ್ತು ಮಿಷನ್ ತಗೊಂಡ. ಮೊದಲೆಲ್ಲ ಅಲ್ಲ. ಗಾನಕ್ಕೆ ಹಾಕಿಸ್ತಿದ್ವಿ. ಈಗ ರೆಗ್ಯುಲರ್ ಮಾಡ್ಕೋತೀರಿ ನೀವು? ಮನೇಲೆ ಮಾಡ್ಕೊತಾರೆ ದೋಸೆನ ಹೇಳೋರು. ಎಣ್ಣೆ ರೆಗ್ಯುಲರ್ ಮಾಡ್ಕೊತೀವಿ. ಕೆಲಸ ತೊಂದ್ರೆ ಆದ್ರೆ ನಾವು ನಮ್ಮಿಂದ ಇದು ಒಲೆ ಯಾವಾಗ ಅಕೇಶನ್ ಅಲ್ಲಿ ಹಚ್ತೀರಾ ಅಥವಾ ರೊಟ್ಟಿಗೆ? ಮಾಡ್ತಿದ್ದೀವ್ರಿ. ಈಗ ಸ್ವಲ್ಪ ಆಗೈತೆ ಬಿಟ್ಟಾರ, ನಾವು ಡೈಲಿ ಹೊತ್ತಿಸ್ತಿದ್ದೇವೆ. ಈಗ ಬಿಸ್ನೆಸ್ ಬಿದ್ಲಲ್ರಿ, ಇಬ್ರು ಒಟ್ಟು ಬಡ ಬಡ ಗ್ಯಾಸ್ ಮೇಲೆ ಮಾಡ್ಬಿಡ್ತಾರ್ರಿ. ಹೊಲ್ದಾಗ ಎರಡು ಇದ್ದು ಮೇಡಮ್, ಅಲ್ಲಿ ನೀರಿದೆ. ನೋಡ್ಲೇ ಇಲ್ಲಲ್ಲ? ಎರಡು ಇದ್ದು ಮೇಡಮ್. ಸೂಪರ್. ಇದೊಂದು ಟಾನಿಕ್ ಇದೆ. ಇಲ್ಲಿ ಒಂದು ಸೆಕೆಂಡ್ ರೀ. ಇದು ಟಾನಿಕ್ ಇದೆ. ಇದು ಟಾನಿಕ್ ಭಾಳ ಗ್ರೇಟ್ ಸರ್. ಹೌದಾ? ಅದು ಎಲ್ಲ ಮಿಕ್ಸ್ ಮಾಡ್ತಾರೆ ಸರ್. ಅದನ್ನ ಇದು ಮಾಡಿ ಇಟ್ಟಿರ್ತಿದ್ವಿ. ಇದನ್ನು ಸ್ಪ್ರೇ ಸ್ಪ್ರೇ ಮಾಡ್ತೀವಿ ನಾವು. ಸೂಪರ್. ಒಂದು
ಇದಲ್ಲ ಈ ಗರಡಿಗೆ ಇದು ಅಲ್ಲ ಅನ್ಸುತ್ತಾ? ಇದು ಹಳೆ ಕಾಲದಿಂದ ಇತ್ತಾ? ಅಲ್ಲ ಏನೋ ಹುಷಾರಿಲ್ಲ ಅಂದ್ರು ಪಾಪ. ಇಲ್ಲ ಬರುತ್ತೆ. ಕೂಡ್ರಿ ಸರ್ ಕೂಡ್ರಿ, ಪರವಾಗಿಲ್ಲ. ಇರ್ಲಿ ಬಿಡಿ, ನ್ಯಾಚುರಲ್ ಹಂಗೆ ಇರ್ಬೇಕು ಬಿಡಿ. ರೊಟ್ಟಿ ಮಾಡೋದಷ್ಟು ಬೀಳುತ್ತೆ. ಎಲ್ಲರ ಮನೆಗೂ ಹಾಕಿರ್ತದೆ. ಆಶ್ಚರ್ಯ ಪಡ್ತಾರಲ್ಲ ಕೈಯಾಗ ಬಡಿಯೋದಂದ್ರೆ ಅದಕ್ಕೆ. ನಿಮ್ಮ ಹೆಸರು? ಅಶ್ವಿನಿ. ನಿಮ್ಮ ತವ್ರ ಮನೆ? ನವಲ್ಗುಂದ. ಹತ್ತಿರದಲ್ಲೇ ಇದ್ದೀರಲ್ಲ ಎಲ್ಲ. ರೊಟ್ಟಿ ಭಾಳ ಮಾಡೋಣ ನಮ್ಮ ಮನೇಲಿ. ಅಯ್ಯ ಹೌದು, ಈ ಕಡೆ ಎಲ್ಲ ದಾವಣಗೆರೆಯಿಂದನೂ ಅಷ್ಟೇ. ಎಲ್ಲರ ಮನೆಗೆ ಪ್ರತಿದಿನ ಬೆಳಗ್ಗೆ ನಾಷ್ಟ ಇಲ್ಲ, ರೊಟ್ಟಿನೇ. ಏನಿಲ್ಲ ನಿಮ್ಮ ಒಳ್ಳೆತನ ಅಷ್ಟೇ ಅದೆಲ್ಲ. ಅಮ್ಮರ ಹೆಸರು? ಇಂದ್ರಮ್ಮ. ಅಲ್ಲ ನಿಮ್ಮ ಪುಣ್ಯ. ಅದೇ ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಮೇಡಮ್. ನಮ್ಗೆ ಅವ್ರ ಮನೆ ಕಡೆ ನೆನಪಾಗುತ್ತೆ. ಅಲ್ಲ ನೋಡ್ಕೊಳ್ತಾರೆ. ಚೆನ್ನಾಗಿದೆ ಮೇಡಮ್. ನೀವೇ ಇಬ್ರು ಸೊಸೆಯರು, ಇನ್ನು ಅವ್ರ ಮಕ್ಕಳ ಮದ್ವೆ ಆಗಿಲ್ಲಲ್ಲ? ಅಯ್ಯೋ ಭಾಳ ರಿಸ್ಕ್ ಮಾಡ್ಕೊಂಡಿರಿ ನೀವು. ಅಯ್ಯೋ ಅಯ್ಯೋ ಇಲ್ಲ ಇದ್ರಿ ಹಲಸಂದಿ ಅದೇನದು? ಅಲ್ಲ, ಇನ್ನು ಬಟಾಣಿ ಅದಾವಲ್ಲ, ಈ ಸೈಡಿಗೆ ಇರೋದು ಏನಂದ್ರೆ ಅದನ್ನ ತುಪ್ಪದಾಗ ಹುರಿತಾರ ಅದನ್ನ. ಹೌದಾ? ಇದೇ ಅಲಸಂದಿ ಸಂಡಿಗೆ ಸರ್. ಹಲಸಂದಿ ಅದನ್ನ ಇಟ್ಟು ಒಣಗಿಸಿದ ಮೇಲೆ ನಿಮಗೆ ಬೇಕು ಅಂದಾಗ ತುಪ್ಪದಲ್ಲಿ ಹುರಿಯೋದು ಅದನ್ನ. ಜಸ್ಟ್ ಎಣ್ಣೆ ಫ್ರೈ ಮಾಡಂಗಿಲ್ಲ ಸರ್ ಮೇಡಮ್, ಅದನ್ನ ರೋಸ್ಟ್ ಮಾಡೋದಷ್ಟೇ. ರೋಸ್ಟ್ ಮಾಡೋದಷ್ಟೇ. ಮನೆಯವ್ರದ್ದು ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ನಮ್ಮ ಕಡೆ ಈ ತರ ನಾವು ದಾವಣಗೆರೆ ರೀಚ್ ಆಗಿ ನಮ್ದು ಬುಕ್ ಆಗಿದೆ. ಸರ್ ನೀವು ಎಲ್ರಿ ಬಿಟ್ಟು ಮಾಡಿದ್ದೆ. ಅಲ್ಲ ಅದೇ ಈಗೆಲ್ಲ ಒಟ್ಟು ಕೊಟ್ಟು ಲೇಟ್ ಆಗ್ಬಿಡ್ತೀರ. ಎಷ್ಟು ಅರ್ಜೆಂಟ್ ಇಟ್ಕೊಂಡು ಇಲ್ಲ ಇಲ್ಲ ಒಪ್ಕೊಳ್ತೀನಿ. ಇಲ್ಲ, ಇವತ್ತು ಬೆಳಗ್ಗೆ ಹಿಂಗಾಗುತ್ತೆ. ನಾವು ಬೆಳಗ್ಗೆ 11ಕ್ಕೆ ಬಂದು ಸಂಜೆ ಊಟ ಇರ್ಬೇಕಂತ ಇದ್ದಿದ್ದು ಮತ್ತೆ ಬಹಳ ದೂರ ಬಂದಿವಲ್ಲ, ಎಲ್ರು ಭೇಟಿಯಾಗಿ ಊಟ ಕೊಟ್ಟು ಲೇಟ್ ಹಂಗಾರೆ ಎಲ್ಲಾರು ಸ್ವಲ್ಪ ನಮ್ಮ ಮಾಮಾರ್ರಿ. ಬಹಳ ಖುಷಿ ಆಯ್ತ್ರಿ. ಥ್ಯಾಂಕ್ ಯು. ಅವರು ಅಷ್ಟೇ ಎಫರ್ಟ್ ಹಾಕ್ತಾರ್ರಿ. ನಿಮ್ಮ ಮನೆಯವ್ರಿಲ್ಲ ಅಲ್ಲ? ನಮ್ಮ ಚಿಕ್ಕಪ್ಪನ ಫೋಟೋ ಅಲ್ಲಿ ತೋರಿಸಿದ್ನಲ್ರಿ. ಅವರೇ ಹ್ಞೂ ಈಗ ಹೌದ್ರಿ. ಇದಾಗಿ ಪ್ರಾಬ್ಲಮ್ ಆಗ್ತದೆ ಅದು. ಎಲ್ಲ ನಮ್ದು ಕಂಪನಿ ಎಲ್ಲ ಫೌಂಡೇಶನ್ ಅದು ಬೆರಳು ಏನೋ ಹೊಡ್ತಾ ಬಿದ್ದಿತ್ತು ಸ್ವಲ್ಪ. ಮನೆಯ ಮುಂಭಾಗದಲ್ಲಿದ್ದ ಈ ನಿಂಬೆ ಗಿಡ ತುಂಬ ನಿಂಬೆಕಾಯಿ ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು, ನೋಡಲಿಕ್ಕೂ ಕೂಡ ಅಷ್ಟೇ ಸಂತೋಷ ಆಯಿತು. ಕರಿಬೇವು, ನಿಂಬೆ ಎಲ್ಲರ ಮನೆಯಲ್ಲೂ ಇರುತ್ತಲ್ವ, ಯಾಕಂದರೆ ಪ್ರತಿದಿನ ಬಳಸುವಂಥ ವಸ್ತುಗಳು. ಅಂದರೆ ಕೊಂಡ್ಕೊಂಡು ಬರೋದಕ್ಕಿಂತ ಕೆಲವೊಂದು ಟೈಮಲ್ಲಿ ಎಷ್ಟು ಕಾಸ್ಟ್ಲಿ ಆಗಿರುತ್ತಲ್ಲ. ಹಾಗೆ ಸುಹಾಸಿನಿಯವರ ಕುಟುಂಬ ದೊಡ್ಡ ಕುಟುಂಬ, ಆ್ಯಕ್ಚುಲಿ 30 ಜನ ಇರುವಂಥ ಒಂದು ಕುಟುಂಬ ಇದು. ಕೆಲವರು ತೀರ್ಕೊಂಡು ಹೋಗಿದ್ದಾರೆ, ಇನ್ನು ಮಕ್ಕಳು ಓದ್ಲಿಕ್ಕೆ ಹೋಗಿದ್ದಾರೆ. ಅವ್ರ ಬಗ್ಗೆ ಒಂದು ಪುಟ್ಟ ಇಂಟ್ರಡಕ್ಷನ್ನ ನಾನು ಇವಾಗ ಕೊಡ್ತೀನಿ, ಬನ್ನಿ ಕೇಳಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು. ನೀವಿಲ್ಲಿ ನೋಡ್ತಾ ಇರೋದು ಸುಹಾಸಿನಿಯವರ ತುಂಬಿದ ಕುಟುಂಬ. ಆ್ಯಕ್ಚುಲಿ ಇನ್ನೂ ತುಂಬ ಮಕ್ಕಳೆಲ್ಲ ಓದೋಕ್ಕೆಲ್ಲ ಹೊರಗಡೆ ಹೋಗಿದ್ದಾರೆ.
ಸೊ ಅವ್ರ ಅತ್ತೆ ಮಾವ ಅವ್ರ ಚಿಕ್ಕತ್ತೆ ಕೋ ಸಿಸ್ಟ್ರು ಕೋ ಬ್ರದರು ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಂಟ್ರೊಡ್ಯೂಸ್ ಇನ್ನೂ ತುಂಬ ಜನ ಹೊರಗಡೆ ಹಾಂ. ಸೊ ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟು ಜನ ವಾಸವಾಗಿದ್ದಾರೆ, ಅದನ್ನ ಕೇಳಿ ನಮಗೆ ಬಹಳ ಸಂತೋಷ ಆಯ್ತು. ಇಷ್ಟು ಜನ ಇದಾರಲ್ಲ ಒಂದು ಮನೆಯಲ್ಲಿ ಅಂತ ಹೇಳಿ ಹಿಂಗೆ ಉಳಿಸ್ಕೊಂಡು ಹೋಗ್ರಿ ಅಷ್ಟೇ ಎಲ್ಲರೂ. ಊಟದ ಬಗ್ಗೆ ಅದ್ಭುತವಾಗಿ ಊಟ ಮಾಡಿದ್ವಿ ಮಾತ್ರ. ಬೆಳಗ್ಗೆಯಿಂದ ಇವತ್ತು ಇನ್ನೂ ಕಾರ್ಯಕ್ರಮನೇ ಆಗಿದೆ, ಆದರೂ ಹೊಲಕ್ಕೆಲ್ಲ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಈಗ ಬಂದ್ವಿ. ಕಾಯಿ ಒಬ್ಬಟ್ಟು ಮಾಡಿದ್ರು ಆ್ಯಂಡ್ ಶಾವಿಗೆ ಪಾಯಸ, ರೊಟ್ಟಿ ಊಟ, ಸ್ಪೆಷಲಿ ರೊಟ್ಟಿ ಊಟ ಸಕ್ಕದಾಗಿ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು, ಒಳ್ಳೆ ಅಡುಗೆ ಮಾಡಿದ್ರಿ ಎಲ್ಲರೂ. ಮನಸ್ಸಿನ ತುಂಬ ಪ್ರೀತಿನ ಹೊತ್ಕೊಂಡು ನಾವು ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ಇವತ್ತು ಒಂದೇ ದಿನದಲ್ಲಿ ಅದೆಷ್ಟು ಜನರನ್ನ ಭೇಟಿಯಾಗಿದ್ದೀವಿ. ಎಲ್ಲರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೆನಪನ್ನು ಉಳಿಯೋ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.